ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಒಂಥರ ದರಿದ್ರ ದೇಶಗಳಂತೇನಿದೋ ಪಾಕಿಸ್ತಾನ ಇದೆಲ್ಲ ಇಲ್ಲಿ ಸಂಪೂರ್ಣ ಆಕ್ಟಿವಿಟಿ ಬಂದಾಗಿದ್ದಾವೆ. ಅದರ ಭಾರತದಲ್ಲಿ ಇವತ್ತಿಗೂ ಸಹಿತ ಒಂದು ಕಡೆನೂ ಪೆಟ್ರೋಲ್ ಡೀಸೆಲ್ ಡ್ರೈ ಆಗಿಲ್ಲ. ಚುನಾವಣೆ ಮುಗಿದ ಬಳಿಕ ಸಿಲಿಂಡರ್ ರೇಟ್ ಎಲ್ಲ ದುಬಾರಿ ಮಾಡಿದ್ದಾರೆ, ಎಲ್ಪಿಜಿ ಗ್ಯಾಸ್ ಕೂಡ ದುಬಾರಿ ಮಾಡಿದ್ದಾರೆ ಅಂತ. ಎಲ್ಪಿಜಿ ಗ್ಯಾಸು ದುಬಾರಿ ಮಾಡಿಲ್ಲ. ಅವರು ಆರೋಪ ಏನು ಮಾಡಿದ್ದಾರೆ ಅಂತ ನಾನು ನೋಡಿಲ್ಲ. ಆದರೆ ಎಲ್ಪಿಜಿ ಕಮರ್ಷಿಯಲ್ ಎಲ್ಪಿಜಿ ಮಾಡಿದ್ದಾರೆ. ಕಮರ್ಷಿಯಲ್ ಎಲ್ಪಿಜಿ ಅದು ಆ ಕಂಪನಿ ನಿರ್ಣಯವನ್ನು ಮಾಡ್ತದೆ. ಎರಡು ಸಂಗತಿ ನಾವು ಇದರೊಳಗೆ ಅರ್ಥ ಮಾಡ್ಕೋಬೇಕು. ಮೊದಲನೇದ್ದು, ಇವೆಲ್ಲ ತೀರ್ಮಾನಗಳು ಆ್ಯಕ್ಚುಲಿ ಇದನ್ನು ಲಿಬರೈಸ್ ಎಲ್ಲ ಹಂತದಲ್ಲಿಯೂ ಆಗಿದೆ. ಕಾಂಗ್ರೆಸ್ 2004ರಿಂದ 10ರಲ್ಲಿಯೂ ಸಹಿತ ಕಂಪ್ನಿಗಳು ಫ್ರೀ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಟಿಮೇಟ್ಲಿ ಇದು ಇಟ್ ಡಿಪೆಂಡ್ಸ್ ಆನ್ ದಿ ಜಾಗತಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ನಿರ್ಣಯ ಆಗ್ತದೆ. ಆದರೆ ಇವತ್ತಿನ ಪರಿಸ್ಥಿತಿಯೊಳಗೆ ಜಾಗತಿಕ ಮಟ್ಟದಲ್ಲಿ ಏನು ನಮಗೆ ಸಂಪೂರ್ಣವಾಗಿ ವಿದೇಶದಿಂದ ಬರ್ತಾ ಇರಬೇಕಾದಂಥ LPG ಭಾಳ ದೊಡ್ಡ ಸಮಸ್ಯೆ ಇದೆ. ಅನೇಕ ದೇಶಗಳಲ್ಲಿ ಇಲ್ಲವೇ ಇಲ್ಲ, ಪೆಟ್ರೋಲ್ ಡೀಸೆಲ್ ಇಲ್ಲ, ವರ್ಕ್ ಫ್ರಮ್ ಹೋಮ್ ನಡೆದಿದೆ. ಆಮೇಲಿಂದ ಕೆಲವು ಅತ್ಯಂತ ಒಂಥರ ದರಿದ್ರ ದೇಶಗಳಂತೇನಿದೋ ಪಾಕಿಸ್ತಾನ ಇದೆಲ್ಲ ಇಲ್ಲಿ ಸಂಪೂರ್ಣ ಆಕ್ಟಿವಿಟಿ ಬಂದಾಗಿದ್ದಾವೆ. ಅದರ ಭಾರತದಲ್ಲಿ ಇವತ್ತಿಗೂ ಸಹಿತ ಒಂದು ಕಡೆನೂ ಪೆಟ್ರೋಲ್ ಡೀಸೆಲು ಡ್ರೈ ಆಗಿಲ್ಲ, ನ್ಯಾಚುರಲ್ ಗ್ಯಾಸು ಡ್ರೈ ಆಗಿಲ್ಲ. LPG ಯಾಕಂದರೆ ನಮ್ಮದು ಈ ಹಾರ್ಮುಜ್ ಜಲಸಂಧಿಯಿಂದನೇ ನಮ್ಮದು ಮೇಜರು ನಮ್ಮದು ಬರಬೇಕಾಗಿರೋದ್ರಿಂದ ಇದು ಸಮಸ್ಯೆ ಇದೆ. ಈ ಸಮಸ್ಯೆಗಳ ಮಧ್ಯೆ ನಾವು ಡೊಮೆಸ್ಟಿಕ್ ಉತ್ಪನ್ನವನ್ನು ಜಾಸ್ತಿ ಮಾಡಿ, ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ನಮ್ಮ ಸಂಪೂರ್ಣ ಪ್ರಯತ್ನ ಇದರಲ್ಲಿ ನಡೀತಾ ಇದೆ. ಆದರೆ ಇದು ಹೊರತುಪಡಿಸಿಯೂ ಸಹಿತ 50% ಇವತ್ತಿಗೂ ನಮ್ಮದು ಇಂಪೋರ್ಟ್ ಡಿಪೆಂಡೆನ್ಸಿ ಇರೋದ್ರಿಂದ ಸಹಜವಾಗಿ ಕಮರ್ಷಿಯಲ್ ಬೆಲೆಯನ್ನು ಇವತ್ತು ಕಂಪ್ನಿಗಳು ಏರಿಸಿದ್ದಾವೆ. ಯಾವಾಗ ಮತ್ತೆ ಪುನಃ ಯುದ್ಧದಿಂದ ಸರಿಯಾದ ಸ್ಥಿತಿ ನಿರ್ಮಾಣ ಆಗ್ತದೆ, ಆವಾಗ ಜಾಗತಿಕ ಮಟ್ಟದಲ್ಲಿ ಪ್ರೈಸ್ಗಳು ಕಮ್ಮಿ ಆದಾಗ ಪುನಃ ಕಮ್ಮಿ ಮಾಡ್ತದೆ ಸರ್ಕಾರ. ಇಲ್ಲಿವರೆಗೆ ನಾವು ಭಾಳ ಪ್ರಯತ್ನಪೂರ್ವಕವಾಗಿ ಗ್ಯಾಸು, ಡೊಮೆಸ್ಟಿಕ್ ಗ್ಯಾಸು, ಪೆಟ್ರೋಲು, ಡೀಸೆಲ್ಗಳನ್ನು ಸಾಧ್ಯ ಇರುವಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ದಲ್ಲಿ ಇಟ್ಟಿದ್ದೀವಿ.